ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ. ಮುರಳಿಯ ದಿನಾಂಕ 19/8/2025. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 13/4/1968. ಸಿಕ್ಕಿಲ್ಲದೆ ಮಕ್ಕಳೇ, ಉಳಿದೆಲ್ಲ ವಿಷಯಗಳನ್ನು ಬದಿಗಿಡಿ. ಏನಾಗುತ್ತದೆ? ಮಾಲೆಯನ್ನು ಹೇಗೆ ರೆಡಿ ಮಾಡಲಾಯಿತು? ಎಷ್ಟು ಮಣಿಗಳು ಇರುತ್ತವೆ? ಆ ಎಲ್ಲ ವಿಷಯಗಳನ್ನು ಬದಿಗಿಡಿ. ಮೊದಲನೆಯದಾಗಿ ಮನ್ಮನಾಭವ, ಯೋಗದಲ್ಲಿ ಶ್ರಮ ಪಡಬೇಕು. ಇದನ್ನು ಎಲ್ಲರಿಗೂ ಹೇಳಿರಿ. ತಂದೆಯೂ ಹೇಳುತ್ತಾರೆ, ನನ್ನನ್ನು ಮಾತ್ರ ನೆನಪು ಮಾಡಿರಿ ಮತ್ತು ನೀವು ನನ್ನ ಮೂಲಕ ಎಲ್ಲವನ್ನೂ ತಿಳಿದುಕೊಳ್ಳುತ್ತೀರಿ ಎಂದು ಹೇಳುತ್ತಾರೆ. ಬೇರೆ ಯಾರೂ ನಿಮಗೆ ಏನನ್ನೂ ಹೇಳಲು ಸಾಧ್ಯವಿಲ್ಲ. ಓಂ ನಮಃ ಶಿವಾಯ. ಈಗ ಎಲ್ಲ ಪ್ರಾಣಿಗಳು ಮತ್ತು ಮಾನವ ಆತ್ಮಗಳು ತತ್ವಗಳು ಸೇರಿದಂತೆ ತಮೋ ಪ್ರಧಾನವಾಗಿವೆ. ಇದು ನಿಮಗೆ ಮಾತ್ರ ತಿಳಿದಿದೆ. ನಂತರ ತಂದೆಯೂ ಬಂದು ನಿಮ್ಮನ್ನು ತಮೋ ಪ್ರಧಾನರಿಂದ ಸತೋ ಪ್ರಧಾನರನ್ನಾಗಿ ಪರಿವರ್ತಿಸುತ್ತಾರೆ. ಈ ವಿಧಾನವು ತುಂಬ ಸುಲಭ. ಓದಿಸುವವರು ಬೇಹದ್ದಿನ ತಂದೆ. ಆದ್ದರಿಂದ ನೀವು ಅವರ ಮತದಂತೆ ನಡೆಯಬೇಕು. ಇದು ಅತ್ಯಂತ ಕಷ್ಟಕರವಾದ ವಿಷಯ. ನೀವೂ ಸಹ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಇದು ಸುಲಭವಾಗಿದ್ದರೆ ನೀವೆಲ್ಲರೂ ಈ ಪರೀಕ್ಷೆಯಲ್ಲಿ ತೊಡಗಬೇಕು. ಇದರಲ್ಲಿ ಬಹಳಷ್ಟು ಪ್ರಯತ್ನದ ಅಗತ್ಯವಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ದೇಹಾಭಿಮಾನದಲ್ಲಿ ಬರುವುದರಿಂದ ಯಾವುದಾದರೂ ಒಂದು ವಿಕರ್ಮವಾಗುತ್ತದೆ. ಅದಕ್ಕಾಗಿಯೇ ಮುಟ್ಟಿದರೆ ಮುನಿಯ ಉದಾಹರಣೆಯನ್ನು ನೀಡಲಾಗಿದೆ. ತಂದೆಯನ್ನು ನೆನಪು ಮಾಡುವುದರಿಂದ ನೀವು ಎದ್ದು ನಿಲ್ಲುತ್ತೀರಿ. ತಂದೆಯನ್ನು ನೆನಪು ಮಾಡುವುದರಿಂದ ನೀವು ಎದ್ದು ನಿಲ್ಲುತ್ತೀರಿ. ತಂದೆಯನ್ನು ಮರೆಯುವುದರಿಂದ ಯಾವುದಾದರೂ ಒಂದು ತಪ್ಪು ಆಗುತ್ತದೆ. ನಿಮ್ಮ ಪದವಿಯೂ ಸಹ ಕೆಳಮಟ್ಟಕ್ಕೆ ಬರುತ್ತದೆ. ಎಲ್ಲರಿಗೂ ಶಿಕ್ಷಣವನ್ನು ನೀಡಲಾಗಿದೆ. ಅದರ ಬಗ್ಗೆ ನಂತರ ಗೀತೆಯನ್ನು ಮಾಡಲಾಗಿದೆ. ರಾಮಾಯಣ, ಗರುಡು ಪುರಾಣ ಮುಂತಾದ ಹಲವಾರು ಶಾಸ್ತ್ರಗಳಿವೆ. ಗರುಡು ಪುರಾಣದಲ್ಲಿಯೂ ಸಹ ಆಸಕ್ತಿದಾಯಕ ವಿಷಯಗಳನ್ನು ತೋರಿಸಲಾಗಿದೆ. ಆದ್ದರಿಂದ ಮಾನವರು ಅಂತಹ ಪಾಪಗಳನ್ನು ಮಾಡುವುದರಿಂದ ಅವರು ಹೀಗಾಗುತ್ತಾರೆ ಹಾಗಾಗುತ್ತಾರೆ ಎಂದು ಭಯಪಡುತ್ತಾರೆ. ರಾವಣನ ರಾಜ್ಯದಲ್ಲಿ ಪಾಪಗಳು ಆಗುತ್ತವೆ. ನಿಮ್ಮನ್ನು ಮುಳ್ಳುಗಳಿಗೆ ಹೋಲಿಕೆ ಮಾಡಲಾಗುತ್ತದೆ. ಇದು ಮುಳ್ಳಿನ ಕಾಡು ಅಲ್ಲವೇ? ತಂದೆಯು ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ಎಂದು ಹೇಳುತ್ತಾರೆ. ಹಲವರ ದೃಷ್ಟಿ ಹಾಗೆಯೇ ಉಳಿದಿದೆ. ಅವರು ಬಹಳ ಸಮಯದಿಂದ ವಜ್ರಗಳಂತೆ ಇದ್ದಾರೆ. ಒಳ್ಳೆಯ ವಿದ್ಯಾರ್ಥಿಗಳು ಸಹ ಯಾರದ್ದೋ ಮುಖವನ್ನು ನೋಡುತ್ತಲೇ ಇರುತ್ತಾರೆ. ಶರೀರದ ಕಡೆಗೆ ಪ್ರೀತಿ ಹೋಗುತ್ತದೆ. ನಾಶವಾಗುವ ವಸ್ತುವನ್ನು ಪ್ರೀತಿಸುವುದರಿಂದ ಏನು ಪ್ರಯೋಜನ ಇದೆ? ಅವಿನಾಶಿಯನ್ನು ಪ್ರೀತಿಸುವುದರಿಂದ ಅವರೂ ಸಹ ಅವಿನಾಶಿಯಾಗುತ್ತಾರೆ. ಮಕ್ಕಳು ಎದ್ದೇಳುವಾಗ, ಕುಳಿತುಕೊಳ್ಳುವಾಗ, ನಡೆಯುವಾಗ ಒಬ್ಬ ತಂದೆಯನ್ನು ಮಾತ್ರ ನೆನಪು ಮಾಡಬೇಕು. ಅನ್ಯರಿಗೆ ಹೇಗೆ ತಿಳಿಸಿಕೊಡಬಹುದು? ಗಂಗಾ ನೀರು ಪತಿತ ಪಾವನಿ ಅಲ್ಲ. ಚರಂಡಿಗಳಿಂದ ಕೊಳಕು ಮತ್ತು ಕಸ ಬಂದು ಅದರಲ್ಲಿ ಬೀಳುತ್ತಲೇ ಇರುತ್ತದೆ. ಅದು ಸ್ವಚ್ಛವಾಗಿ ಪರ್ವತಗಳಿಂದ ಹರಿದು ಬರುತ್ತದೆ. ನಂತರ ಅದು ಕೊಳಕಾಗಿ ಸಾಗರಕ್ಕೆ ಹೋಗುತ್ತದೆ. ಪರ್ವತದಿಂದ ಹುಟ್ಟುವ ಯಾವುದೇ ನದಿ ತುಂಬ ಶುದ್ಧವಾಗಿರುತ್ತದೆ. ಹಿಮವು ತುಂಬ ಶುದ್ಧವಾಗಿರುತ್ತದೆ. ಸಂಪೂರ್ಣವಾಗಿ ಶುದ್ಧವಾಗಿರುತ್ತದೆ. ಯಾವುದು ಮೇಲಿನಿಂದ ಬೀಳುತ್ತದೆ ಮತ್ತು ಎಲ್ಲಕ್ಕಿಂತ ಶುದ್ಧವಾಗಿರುತ್ತದೆ. ಇದು ಸಂಪೂರ್ಣವಾಗಿ ಶುದ್ಧ ನೀರು. ಇಲ್ಲಿ ನಿಮ್ಮ ಆತ್ಮವನ್ನು ಶುದ್ಧ ಮಾಡಲಾಗುತ್ತದೆ. ಪವಿತ್ರರನ್ನು ವೈಷ್ಣವರು ಎಂದು ಕರೆಯಲಾಗುತ್ತದೆ. ಆದಿ ಸನಾತನ ಧರ್ಮದವರನ್ನು ವೈಷ್ಣವ ಕುಲದವರು ಪವಿತ್ರರಾಗಿದ್ದರು. ಆದರೆ ಈಗ ಅವರು ಪವಿತ್ರರಾಗಿಲ್ಲ. ಈಗ ಅವರು ವಿಕಾರಿಗಳು ಆಗಿದ್ದಾರೆ ಅಲ್ಲವೇ? ಅವರನ್ನು ವೈಷ್ಣವರು ಎಂದು ಕರೆಯಲಾಗುವುದಿಲ್ಲ. ಅವರು ಸಸ್ಯಾಹಾರಿಗಳು. ಅವರು ಪಾವನರಲ್ಲ. ಅವರು ಪತಿತರು. ನೀವು ಪಾವನರಾಗಬೇಕು. ನೀವು ಸತ್ಯಯುಗದಲ್ಲಿ ವೈಷ್ಣವ ಕುಲದಲ್ಲಿ ಹೋಗುತ್ತೀರಿ. ಬೇರೆ ಯಾರೂ ಹೋಗಲು ಸಾಧ್ಯವಿಲ್ಲ. ಭಾರತವಾಸಿಗಳು ಮಾತ್ರ ವೈಷ್ಣವ ಕುಲಕ್ಕೆ ಸೇರಿದವರು. ಆದರೆ ಅವರು ಪವಿತ್ರರಲ್ಲದೇ ಇರುವ ಕಾರಣ ಅವರನ್ನು ವೈಷ್ಣವರು ಎಂದು ಕರೆಯಲಾಗುವುದಿಲ್ಲ. ಮುಖ್ಯ ವಿಷಯವೆಂದರೆ ನೆನಪು.
ನೀವು ತಂದೆಯನ್ನು ನೆನಪು ಮಾಡಿದರೆ ನೀವು ಖಂಡಿತವಾಗಿಯೂ ಆಸ್ತಿಯನ್ನು ನೆನಪಿಸಿಕೊಳ್ಳುತ್ತೀರಿ. ನೀವು ಎಷ್ಟು ನೆನಪು ಮಾಡುತ್ತೀರಿ ಅಷ್ಟು ನಿಮಗೆ ಆಸ್ತಿಯೂ ಸಿಗುತ್ತದೆ. ತಂದೆಯು ಬಹಳ ಸುಲಭವಾಗಿ ವಿವರಿಸುತ್ತಾರೆ. ಆಲ್ಫ್ ಎಂದರೆ ಅಲ್ಲಾಹ, ಬೇ ಎಂದರೆ ರಾಜಧಾನಿ ಎಂದರ್ಥ ಅಷ್ಟೇ. ಅವರು ನಿಮಗೆ ಬೇರೆ ಯಾವುದೇ ತೊಂದರೆ ನೀಡುವುದಿಲ್ಲ. ನೀವು ಆಸ್ತಿಯನ್ನು ಪಡೆಯಲು ಬೇಹದ್ದಿನ ತಂದೆಯ ಬಳಿಗೆ ಬಂದಿದ್ದೀರಿ. ಇವರು ಅಲೌಕಿಕ ತಂದೆ. ಇವರ ಮೂಲಕವೇ ಆಸ್ತಿಯನ್ನು ಪಡೆಯುತ್ತೀರಿ. ನೀವು ಇವರನ್ನು ನೆನಪಿಸಿಕೊಳ್ಳಬೇಕಾಗಿಲ್ಲ. ಇವರ ಛಾಯಾಚಿತ್ರವನ್ನು ಇಟ್ಟುಕೊಳ್ಳುವ ಅಗತ್ಯವಿಲ್ಲ. ನೀವು ಯಾವುದೇ ದೇಹಧಾರಿಗಳನ್ನು ನೆನಪು ಮಾಡಬಾರದು. ಸನ್ಯಾಸಿಗಳು ತಮ್ಮನ್ನು ನೆನಪು ಮಾಡಿಕೊಳ್ಳಲು ತಮ್ಮ ಲಾಕೆಟ್ ಇತ್ಯಾದಿಗಳನ್ನು ನೀಡುತ್ತಾರೆ. ಇವರು ಹೀಗೆ ಹೇಳುವುದಿಲ್ಲ. ತಂದೆ ಹೇಳುತ್ತಾರೆ, ನನ್ನನ್ನು ಮಾತ್ರ ನೆನಪು ಮಾಡಿರಿ. ನೀವು ಒಬ್ಬ ತಂದೆಯಿಂದ ಮಾತ್ರ ಆಸ್ತಿಯನ್ನು ಪಡೆಯುತ್ತೀರಿ. ಆ ಬೇಹದ್ದಿನ ತಂದೆ ತುಂಬ ಪ್ರಿಯರು. ಉಳಿದವರೆಲ್ಲರೂ ದುಃಖವನ್ನು ನೀಡುತ್ತಾರೆ. ಈ ಒಬ್ಬ ತಂದೆಯೇ ಎಲ್ಲರ ಪರವಾಗಿ ಸಂತೋಷವನ್ನು ನೀಡುತ್ತಾರೆ. ಬೇರೆ ಯಾರೂ ಈ ಸಂತೋಷವನ್ನು ನೀಡಲು ಸಾಧ್ಯವಿಲ್ಲ. ಏಣಿಯನ್ನು ಕೆಳಗೆ ಇಳಿಯುತ್ತೀರಿ, ಯಾರೂ ಮೇಲಕ್ಕೆ ಹೋಗುವುದಿಲ್ಲ. ಈಗ ಇಡೀ ಚಕ್ರವು ನಿಮ್ಮ ಬುದ್ಧಿಯಲ್ಲಿದೆ. ಈ ಚಕ್ರ ಮತ್ತು ವೃಕ್ಷವು ಎಲ್ಲ ಧರ್ಮದ ಜನರನ್ನು ಒಳಗೊಂಡಿದೆ. ಎಲ್ಲ ಧರ್ಮದ ಜನರು ಏಣಿಯಲ್ಲಿ ಸೇರಿಸಲ್ಪಟ್ಟಿಲ್ಲ. ಅವರು ಏಣಿಯ ಬಗ್ಗೆ ಇಷ್ಟೊಂದು ಅರ್ಥ ಮಾಡಿಕೊಳ್ಳುವುದಿಲ್ಲ. ಏಣಿಯು ಭಾರತವಾಸಿಗಳಿಗೆ 84 ಜನ್ಮಗಳದ್ದಾಗಿದೆ. ಅವರಿಗೆ ಮತ್ತೆ ಚಕ್ರ ಮತ್ತು ವೃಕ್ಷವನ್ನು ತೋರಿಸಬೇಕು. ಈ ತ್ರಿಮೂರ್ತಿ ಮತ್ತು ಚಕ್ರವು ಮುಖ್ಯ ವಿಷಯವಾಗಿದೆ. ತಂದೆಯು ಮುಖ್ಯ ವಿಷಯವನ್ನೂ ಸಹ ವಿವರಿಸುತ್ತಲೇ ಇರುತ್ತಾರೆ. ನೀವು ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು. ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳುವುದರಿಂದ ನಿಮಗೆ ಶುದ್ಧ ಪ್ರೀತಿ ಸಿಗುತ್ತದೆ. ನಿಮ್ಮನ್ನು ಸಹೋದರ ಸಹೋದರಿ ಎಂದು ತಿಳಿದುಕೊಳ್ಳುವುದರಿಂದ ಕೆಲಸ ಆಗುವುದಿಲ್ಲ. ಅದಕ್ಕಾಗಿಯೇ ತಂದೆ ಹೇಳುತ್ತಾರೆ, ನಿಮ್ಮನ್ನು ಸಹೋದರ ಸಹೋದರರೆಂದು ತಿಳಿದುಕೊಳ್ಳಿರಿ. ಇದರಲ್ಲಿ ಕಠಿಣ ಪರಿಶ್ರಮವಿದೆ. ಉಳಿದ ಜ್ಞಾನವು ತುಂಬ ಸುಲಭ. ತಂದೆಯು ಏನು ವಿವರಿಸುತ್ತಾರೋ ಅದನ್ನು ನೀವು ಇತರರಿಗೆ ಯುಕ್ತಿಯಿಂದ ಬರೆಯಬೇಕು. ಇದರಿಂದ ಅದು ಬುದ್ಧಿಯಲ್ಲಿ ಉಳಿಯುತ್ತದೆ. ಯಾರಾದರೂ ಅದನ್ನು ಅರ್ಥ ಮಾಡಿಕೊಂಡಾಗ ಈ ಜ್ಞಾನವು ಸಂಪೂರ್ಣವಾಗಿ ಸರಿ ಎಂದು ನೀವು ಹೇಳಬಹುದು. ಕೇವಲ ಸಾಹಿತ್ಯದಿಂದ ಮಾತ್ರ ಅರ್ಥ ಮಾಡಿಕೊಳ್ಳುವುದು ಕಷ್ಟ. ದಿನದಿಂದ ದಿನಕ್ಕೆ ನೀವು ಪ್ರಸಿದ್ಧರಾಗುತ್ತೀರಿ. ನಿಮಗೆ ಗೊತ್ತಾಗುತ್ತದೆ, ಯಾವುದೇ ಮನುಷ್ಯರು ಪ್ರಾಚೀನ ಯೋಗವನ್ನು ಕಲಿಸಲು ಸಾಧ್ಯವಿಲ್ಲ. ಈ ಜನರು ಸುಳ್ಳುಗಳನ್ನು ಹೇಳುತ್ತಲೇ ಇರುತ್ತಾರೆ. ಇಂತಹವರು ಬ್ರಹ್ಮಾಂಡದಲ್ಲಿ ಹೋಗಿ ಲೀನ ಆದರು ಎಂದು ಹೇಳುತ್ತಾರೆ. ಆದರೆ ಯಾರೂ ವಾಪಸ್ ಹೋಗುವುದಿಲ್ಲ ಎಂದು ತಂದೆ ತಿಳಿಸುತ್ತಾರೆ. ಎಲ್ಲರೂ ಬರುತ್ತಾರೆ. ಎಲ್ಲರೂ ನಾಟಕದ ಬಂಧನದಲ್ಲಿ ಬಂಧಿತರಾಗಿದ್ದಾರೆ. ಇದು ಶಂಕರನ ಮೆರವಣಿಗೆಯಲ್ಲ, ಇದು ಶಿವನ ಮೆರವಣಿಗೆಯಾಗಿದೆ. ಎಲ್ಲರೂ ಹೇಗೆ ಹೋಗುತ್ತಾರೆ? ನೊಣಗಳ ರಾಣಿ ಮುಂದೆ ಹೋದಂತೆ ಇಡೀ ಗುಂಪು ಅವಳ ಹಿಂದೆ ಹೋಗುತ್ತದೆ. ಮಕ್ಕಳಿಗೆ ನೆನಪು ಬರುತ್ತದೆ. ಆದ್ದರಿಂದ ಅದು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೆನಪು ಬರುತ್ತದೆ. ಸೇವೆಯಿಂದ ಪ್ರತಿಯೊಬ್ಬರಿಗೂ ತಿಳಿಯುತ್ತದೆ, ಸೇವೆಯನ್ನು ಮಾಡುವವರಿಗೆ ಮಾಡಿಸುವವರಿಗೆ ಸೇವೆಯ ಖುಷಿ ಇರುತ್ತದೆ. ಸೇವೆ ಮಾಡುವವರಿಗೆ ಸೇವೆಯ ಖುಷಿಯು ಸಿಗುತ್ತದೆ. ಮಾರ್ಗದರ್ಶಕರಾಗಿ ಎಷ್ಟು ಜನರನ್ನು ಕರೆತರುತ್ತಾರೆ? ಮಹಾರಥಿ ಯಾರು, ಕುದುರೆ ಸವಾರರು, ಕಾಲಾಳುಗಳು ಯಾರು ಎಂದು ತಕ್ಷಣ ತಿಳಿಯುತ್ತದೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಮಹಾರಥಿಗಳು ಕುಳಿತುಕೊಳ್ಳುತ್ತಾರೆ. ಅವರು ಚರ್ಚಿಸುತ್ತಾರೆ. ಬಾಬಾ ಯಾವುದನ್ನು ವಿವರಿಸಬೇಕು ಎಂದು ಇದ್ದಾರೆ ಅದನ್ನು ನೀವು ಚರ್ಚಿಸಲು ಸಾಧ್ಯವಿಲ್ಲ. ಬಾಬಾ ಈಗಾಗಲೇ ವಿವರಿಸಿರುವ ಬಗ್ಗೆ ನಿಮ್ಮ ಆತ್ಮಿಕ ಸಂಭಾಷಣೆಯ ಚರ್ಚೆಗಳು ನಡೆಯುತ್ತವೆ. ಇದು ತುಂಬ ಸುಲಭವಾದ ವಿಷಯ, ಆದ್ದರಿಂದ ನಿಮಗೆ ಕಷ್ಟವಾಗುತ್ತದೆ. ನಿಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದು ತುಂಬ ಕಷ್ಟ. ಬಾಬಾ ಹೇಳುತ್ತಾರೆ, ಮಾಯೆ ಯೋಗವನ್ನು ಮುರಿಯುತ್ತದೆ. ಇದರಲ್ಲಿಯೇ ಪ್ರಯತ್ನ ಮಾಡಬೇಕು.
ನನ್ನೊಬ್ಬನನ್ನೇ ನೆನಪು ಮಾಡಿರಿ ಅಷ್ಟೆ. ಇದು ನೆನಪಿನ ಯಾತ್ರೆಯ ಏಣಿ. ಹಲವು ರೀತಿಯ ಏಣಿಗಳಿವೆ. ನಾವು ಆತ್ಮಗಳು ಸಂಪೂರ್ಣವಾಗಿ ಪವಿತ್ರವಾದಾಗ ಇಲ್ಲಿಂದ ಹೋಗುತ್ತೇವೆ. ಅದನ್ನು ನಾವು ಮೆರವಣಿಗೆ ಎಂದು ಕರೆಯುತ್ತೇವೆ ಎಂದು ಮಕ್ಕಳಿಗೆ ತಿಳಿದಿದೆ. ನಾವು ಪರಸ್ಪರರು ಸಹೋದರರು. ನಾವು ಸಹೋದರ ಸಹೋದರಿಯರು ಅಲ್ಲ. ನಂತರ ಸತ್ಯಯುಗದಲ್ಲಿ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇರುತ್ತೇವೆ. ಅವರು ತಮ್ಮ ಪಾತ್ರಗಳನ್ನು ನಿರ್ವಹಿಸುತ್ತಾರೆ. ಸಹೋದರ ಸಹೋದರನ ಅರ್ಥವು ನಿಮ್ಮ ಬುದ್ಧಿಯಲ್ಲಿ ಇದೆ. ಸಹೋದರ ಎಂದು ಯಾರನ್ನು ಕರೆಯುತ್ತಾರೆಂದು ಮನುಷ್ಯರಿಗೆ ಅರ್ಥವಾಗುವುದಿಲ್ಲ. ನೀವು ಈಗ ಕಲಿಯುತ್ತಿದ್ದೀರಿ. ನಾವು ನಿಜವಾಗಿಯೂ ಸಹೋದರರು. ಆತ್ಮರುಗಳು ಬಂದು ತಮ್ಮ ಪಾತ್ರಗಳನ್ನು ಅಭಿನಯಿಸುತ್ತಾರೆ. ತಂದೆಯು ತಮ್ಮ ಪರಿಚಯ ಮತ್ತು ಸೃಷ್ಟಿಯ ಪರಿಚಯವನ್ನು ವಿವರಿಸಿದ್ದಾರೆ. ಬೇರೆ ಯಾರೂ ಅದನ್ನು ತಿಳಿಸಲು ಸಾಧ್ಯವಿಲ್ಲ. ನಿಮಗೆ ತಿಳಿದಿಲ್ಲ. ಅದು ನಿಮ್ಮ ಬುದ್ಧಿಯಲ್ಲಿ ಉಳಿಯುತ್ತದೆ. ನೀವು ಜ್ಞಾನವನ್ನು ಪಡೆಯುತ್ತಲೇ ಇರುತ್ತೀರಿ. ಶಿಕ್ಷಕರು ಜ್ಞಾನವನ್ನು ನೀಡುವವರು. ಭಕ್ತಿ ಮಾರ್ಗದಲ್ಲಿ ತಂದೆಯೇ ಶಿಕ್ಷಕ ಆಗುತ್ತಾರೆ ಎಂದು ನೀವು ತಿಳಿದುಕೊಂಡಿದ್ದೀರಾ? ಅವರು ಯಾವ ಜ್ಞಾನವನ್ನು ಕಲಿಸುತ್ತಾರೆ? ಶಿಕ್ಷಕನ ಬಗ್ಗೆ ಅಥವಾ ಜ್ಞಾನದ ಬಗ್ಗೆ ಯಾವುದೇ ಮಾತುಕತೆ ಇರಲಿಲ್ಲ. ನೀವು ದಂತಕಥೆಗಳನ್ನು ಕೇಳುತ್ತಿದ್ದವರು. ಈಗ ಪ್ರಾಕ್ಟಿಕಲ್ನಲ್ಲಿ ನೀವು ಪುರುಷಾರ್ಥ ಮಾಡಿ ಆದಿ ಸನಾತನ ದೇವಿ ದೇವತೆಗಳಾಗಲು ಪ್ರಯತ್ನಿಸುತ್ತಿದ್ದೀರಿ. ನಿಮಗೆ ಅಪಾರ ಸುಖವಿದೆ. ನೀವು ಆದಿ ಸನಾತನ ದೇವಿ ದೇವತಾ ಧರ್ಮದವರು, ಅಪಾರ ಸುಖ ಕೊಡುವವರು ಎಂದು ತಂದೆ ಹೇಳುತ್ತಾರೆ. ಶಾಂತಿಯಲ್ಲಿ ಬಹಳಷ್ಟು ವಾಸಿಸುತ್ತಾರೆ. ಆದರೆ ಅದಕ್ಕೆ ಯಾವುದೇ ಮಹಿಮೆ ಇಲ್ಲ. ಅದು ನಿರಾಕಾರಿ ಜಗತ್ತು. ಅಲ್ಲಿ ಯಾವುದೇ ಪಾತ್ರವಿಲ್ಲ. ಪಾತ್ರ ಇಲ್ಲಿ ಮಾತ್ರ ಮಾಡಲಾಗುತ್ತದೆ. ರಾಜ್ಯವನ್ನು ಪಡೆಯುವುದು ಮತ್ತು ಅದನ್ನು ಕಳೆದುಕೊಳ್ಳುವುದು. ನೀವು ರಾಜ್ಯವನ್ನು ಪಡೆಯುತ್ತೀರಿ. ಆಗ ಮಾತ್ರ ನಿಮ್ಮನ್ನು ಮಹಾವೀರ ಎಂದು ಕರೆಯಲಾಗುತ್ತದೆ. ನೀವು ಮಹಾವೀರರಂತೆ ಅಚಲ ಮತ್ತು ಅಡೋಲರಾಗಿರಬೇಕು. ಆ ಸ್ಥಿತಿಯನ್ನು ತಲುಪಿದಾಗ ಎಷ್ಟೇ ಬಿರುಗಾಳಿಗಳು ಬಂದರೂ ನೀವು ಅಲುಗಾಡುವುದಿಲ್ಲ. ಆಗ ನೀವು ನಿಜವಾದ ಮಹಾವೀರರು ಆಗುತ್ತೀರಿ. ಒಳ್ಳೆಯ ಮತ್ತು ಅಮೂಲ್ಯವಾದ ಜ್ಞಾನ ಇದಾಗಿದೆ. ಯಾರೂ ಅದಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಹೌದು, ಖುಷಿಯ ಮಟ್ಟವು ಜ್ಞಾನದಿಂದ ಏರುತ್ತದೆ. ಆತ್ಮನಿಗೆ ಬಹಳ ಸುಖ ಸಿಗುತ್ತದೆ. ನಾವು ಬಾಬನನ್ನು ಪಡೆದುಕೊಂಡಿದ್ದೇವೆ. ಬಾಬಾ ನಮಗೆ ಕಲಿಸುತ್ತಿದ್ದಾರೆ. ನಂತರ ನಾವು ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಹೋಗುತ್ತೇವೆ. ಇದು ಇಡೀ ದಿನ ಬುದ್ಧಿಯಲ್ಲಿ ವಿಚಾರ ನಡೆಯಬೇಕು. ಇದು ಬುದ್ಧಿಯಲ್ಲಿ ಬರುತ್ತದೆ. ಒಬ್ಬನು ರಾಜನಾದರೆ ಅದು ಅವನು ಮಾಡುವ ಒಳ್ಳೆಯ ಕರ್ಮಗಳಿಂದ ರಾಜನಾಗಿರುತ್ತಾನೆ. ಆ ರಾವಣನು ತಪ್ಪು ಕರ್ಮಗಳನ್ನು ಮಾಡಿಸುತ್ತಾನೆ ಎಂದು ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಈಶ್ವರ ನಮ್ಮಿಂದ ಈ ಕಾರ್ಯಗಳನ್ನು ಮಾಡಿಸುತ್ತಾನೆ. ಅದರಿಂದ ನಾವು ತುಂಬ ಶ್ರೇಷ್ಠರಾಗುತ್ತೀವಿ. ಅವರನ್ನು ರಾವಣ ಎಂದು ಕರೆಯಲಾಗುವುದಿಲ್ಲ. ಒಬ್ಬರಿಗೊಬ್ಬರು ನೀವು ರಾಕ್ಷಸರು ಎಂದು ಹೇಳಲಾಗುತ್ತದೆ. ನೀವು ರಾವಣ ಆಗಿದ್ದೀರಿ. ಅಲ್ಲಿ ಸ್ವರ್ಗದಲ್ಲಿ ಹೀಗೆ ಹೇಳುವುದಿಲ್ಲ. ಈಗ ನಿಮ್ಮ ಮಕ್ಕಳಿಗೆ ಎರಡೂ ಕಡೆಯ ಜ್ಞಾನವೂ ಇದೆ. ಅಲ್ಲಿ ಒಂದೇ ಪ್ರಾರಬ್ಧ ಇರುತ್ತದೆ. ಜ್ಞಾನದ ಮಾತು ಅಥವಾ ಭಕ್ತಿಯ ಮಾತು ಎರಡೂ ಅಲ್ಲ. ಆದ್ದರಿಂದ ಈಗ ಉಳಿದೆಲ್ಲ ವಿಷಯಗಳನ್ನು ಬಿಡಬೇಕು. ಏನಾಗುತ್ತದೆ? ಮಾಲೆ ಹೇಗೆ ಮಾಡಲ್ಪಟ್ಟಿತು, ಎಷ್ಟು ಮಣಿಗಳು ಇರುತ್ತವೆ, ಅವೆಲ್ಲವನ್ನೂ ಬಿಡಿ. ಮೊದಲನೆಯದಾಗಿ ಮನ್ಮನಾಭವ, ಯೋಗದಲ್ಲಿ ಪರಿಶ್ರಮ ಪಡಬೇಕು ಎಂದು ಎಲ್ಲರಿಗೂ ಇದನ್ನು ಹೇಳಿರಿ. ತಂದೆಯು ನನ್ನನ್ನು ಮಾತ್ರ ನೆನಪು ಮಾಡಿರಿ ಮತ್ತು ನೀವು ನನ್ನ ಮೂಲಕ ಎಲ್ಲವನ್ನೂ ತಿಳಿದುಕೊಳ್ಳುತ್ತೀರಿ ಎಂದು ಹೇಳುತ್ತಾರೆ. ಬೇರೆ ಯಾರೂ ನಿಮಗೆ ಹೇಳಲು ಸಾಧ್ಯವಿಲ್ಲ. ಎಲ್ಲ ಆತ್ಮಗಳು ಆ ಪಾತ್ರಕ್ಕೆ ಬರುತ್ತಾರೆ. ಆದರೆ ಒಬ್ಬ ತಂದೆಯ ಪಾತ್ರ ಬೇರೆ ಇದೆ. ನಿಮ್ಮನ್ನು ದುಃಖದಿಂದ ಮುಕ್ತಗೊಳಿಸಲು ಮತ್ತು ಯೋಗದ ಯಾತ್ರೆಯನ್ನು ನಿಮಗೆ ಕಲಿಸಲು
ಅವರೂ ಸಹ ಪಾತ್ರವನ್ನು ಮಾಡುತ್ತಿದ್ದಾರೆ. ಅವರು ಎಂದಿಗೂ ಚಕ್ರದಲ್ಲಿ ಬರುವುದಿಲ್ಲ. ನೀವು ಇಡೀ ಚಕ್ರವನ್ನು ತಿಳಿದಿದ್ದೀರಿ ಮತ್ತು ಅದನ್ನು ಅನ್ಯರಿಗೆ ತಿಳಿಸುತ್ತೀರಿ. ಕೃಷ್ಣ ಭಗವಾನು ವಾಚಾಲ, ಅವನಿಗೆ ಏನೂ ತಿಳಿದಿಲ್ಲ. ಹಾಗಾದರೆ ಪಾಪ ಮನುಷ್ಯರು ಗೊಂದಲದಲ್ಲಿ ಬಂದು ಎಲ್ಲಿಗೆ ಹೋಗುತ್ತಾರೆ? ಜ್ಞಾನ ಎಂದು ಯಾವುದಕ್ಕೆ ಕರೆಯುತ್ತಾರೆ ಮತ್ತು ಭಕ್ತಿ ಎಂದು ಯಾವುದಕ್ಕೆ ಕರೆಯುತ್ತಾರೆ ಎಂದು ನೀವು ಅರ್ಥ ಮಾಡಿಕೊಂಡಿದ್ದೀರಿ. ನೀವು ಭಕ್ತಿಯಿಂದ ಏಣಿಯನ್ನು ಇಳಿದಿದ್ದೀರಿ. ನಂತರ ತಂದೆಯು ಇದ್ದಕ್ಕಿದ್ದಂತೆ ಬಂದು ನಿಮ್ಮನ್ನು ಬಹಳ ಶ್ರೇಷ್ಠ ಮಟ್ಟಕ್ಕೆ ಕೊಂಡೊಯ್ಯುತ್ತಾರೆ. ಇದನ್ನು ಅಚಾನಕ್ ಲಾಟ್ರಿ ಎಂದು ಕರೆಯಲಾಗುತ್ತದೆ. ಮನುಷ್ಯರಿಗೆ ಗೊತ್ತಿದೆ ಇದು ಅವಶ್ಯವಾಗಿ ಈಶ್ವರೀಯ ಲಾಟ್ರಿ ಆಗಿದೆ ಎಂದು ನಂಬುತ್ತಾರೆ. ಆದರೆ ಅದನ್ನು ಹಲವು ವರ್ಷಗಳಿಂದ ತೋರಿಸದೇ ಇರುವುದರಿಂದ ಜನರು ಅಜ್ಞಾನದ ಕತ್ತಲೆಯಲ್ಲಿದ್ದಾರೆ. ನಿಮಗೆ ಬೇಹದ್ದಿನ ಸುಖದ ಲಾಟ್ರಿ ಸಿಗುತ್ತದೆ. ಕುದುರೆ ಓಟವಿದೆ ಅಲ್ಲವೇ? ಇದೂ ಸಹ ಆತ್ಮಗಳ ಓಟ ಆಗಿದೆ. ಇದು ಮಾನವ ಕುದುರೆಯ ಓಟ. ಇದನ್ನು ಮನುಷ್ಯರ ಓಟ ಎಂದು ಕರೆಯಬೇಡಿರಿ. ಇದು ಆತ್ಮಗಳ ಓಟ. ಅಪಘಾತಗಳು ಸಹ ಸಂಭವಿಸುತ್ತವೆ. ಅವಶ್ಯವಾಗಿ ಅಪಘಾತಗಳು ಸಂಭವಿಸುತ್ತದೆ. ಅವನು ತುಂಬ ಚೆನ್ನಾಗಿ ಓಡುತ್ತಿದ್ದಾನೆಂದು ನೀವು ಹೇಳುತ್ತೀರಿ. ಮಾಯೆಯಿಂದಾಗಿ ಅವನಿಗೆ ಅಪಘಾತವಾಯಿತು. ಅವರು ತಂದೆಗೆ ವಿಚ್ಛೇದನ ನೀಡುತ್ತಾರೆ. ಆತ್ಮವು ತಂದೆಗೆ ವಿಚ್ಛೇದನ ನೀಡುತ್ತದೆ. ಬಾಬಾ ಬಾಬಾ ಎಂದು ಹೇಳಿ ವಿಚ್ಛೇದನ ನೀಡುತ್ತಾರೆ. ಅಂತಹವರ ಸಂಘ ಮಾಡಬಾರದು ಎಂದು ತಂದೆ ಹೇಳುತ್ತಾರೆ. ಒಳ್ಳೆಯದು. ಮಕ್ಕಳಿಗೆ ಶುಭೋದಯ. ರಾತ್ರಿಯ ತರಗತಿ 13/4/1968. ಬಾಬಾ ಎಂದು ಹೇಳುವಾಗ ನಾವು ಸ್ವರ್ಗದ ಮಾಲೀಕರಾಗುತ್ತೇವೆ ಎಂಬ ಭಾವನೆ ಮನಸ್ಸಿನಲ್ಲಿ ಬರುತ್ತದೆ. ನಾವು ಬಾಬನನ್ನು ನೆನಪು ಮಾಡುವುದರಿಂದ ನಮ್ಮ ಖುಷಿಯು ಹೆಚ್ಚಾಗುತ್ತದೆ. ಇಡೀ ಚಕ್ರವೂ ಸಹ ನೆನಪಿಗೆ ಬರಬೇಕು. ನಾವು ಆಸ್ತಿಯನ್ನು ಪಡೆಯಲು ಹಕ್ಕುದಾರರಾಗಿದ್ದೇವೆ. ಈ ಚಿತ್ರವು ಅತ್ಯುತ್ತಮವಾಗಿದೆ. ಪರಮಾತ್ಮನ ಆಸ್ತಿಯನ್ನು ಪಡೆಯುವುದು ನಮ್ಮ ಹಕ್ಕು ಎಂದು ಬರೆಯಬೇಕು. ಅದು ಈಗ ಪುರುಷೋತ್ತಮ ಸಂಗಮ ಯುಗದ ಈ ಸಮಯದಲ್ಲಿಯೇ ಪಡೆಯುತ್ತೇವೆ. ಪುರುಷೋತ್ತಮ ಸಂಗಮ ಯುಗದ ಅರ್ಥವು ನಿಮಗೆ ಅರ್ಥವಾಗುತ್ತಿಲ್ಲ. ಪುರುಷೋತ್ತಮ ಎಂದರೆ ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆರಂಭದ ಈ ಸಂಗಮ ಯುಗ. ಇದು ನಿಮ್ಮ ಈಶ್ವರೀಯ ಜನ್ಮಸಿದ್ಧ ಹಕ್ಕು. ಇದನ್ನು ನೀವು ವಿನಾಶದ ಮೊದಲು ಪಡೆಯಬಹುದು. ಬಾಬಾ ಹೇಳುತ್ತಾರೆ, ಸ್ವರ್ಗದ ಮಾಲೀಕರೇ. ಬಾಬಾ ಸ್ವರ್ಗವನ್ನು ಸ್ಥಾಪಿಸುತ್ತಾರೆ. ನೀವು ಸ್ವರ್ಗದಲ್ಲಿ ಕುಳಿತಿರುವಂತೆ ಇಲ್ಲಿ ಕುಳಿತಿದ್ದೀರಿ. ನೀವು ತಂದೆಯನ್ನು ನೆನಪು ಮಾಡಬೇಕು. ಆದರೆ ನೀವು ತಂದೆಯನ್ನು ನೆನಪು ಮಾಡುವುದಿಲ್ಲ. ಮಕ್ಕಳಿಗೆ ನಶೆ ಏರುವುದಿಲ್ಲ. ನೀವು ಮನೆಯ ಗಂಗೆಯನ್ನು ಪರಿಗಣಿಸುವುದಿಲ್ಲ ಎಂದು ಗಾಯನ ಮಾಡಲಾಗುತ್ತದೆ. ಇದು ಸಂತೋಷವಲ್ಲ. ತಂದೆ ಸ್ವರ್ಗದ ಆಸ್ತಿಯನ್ನು ಕೊಡುತ್ತಿದ್ದಾರೆ. ಇಷ್ಟು ಸುಲಭವಾದ ವಿಷಯವನ್ನೂ ಸಹ ಅರ್ಥ ಮಾಡಿಕೊಳ್ಳುವ ಬುದ್ಧಿಶಕ್ತಿ ನಿಮ್ಮಲ್ಲಿ ಇಲ್ಲ. ಅಂದರೆ ಬುದ್ಧಿಯನ್ನು ಪರಿವರ್ತನೆ ಮಾಡಿಕೊಂಡಿಲ್ಲ. ಈ ಮಕ್ಕಳು ಸ್ವರ್ಗದ ಅಲಂಕಾರ ಎಂದು ತಂದೆಗೆ ತಿಳಿದಿದೆ. ಅವರು ಅದೃಷ್ಟ ನಕ್ಷತ್ರಗಳು. ಅದು ಆಕಾಶದ ನಕ್ಷತ್ರ. ನೀವು ಈ ಭಾರತ ಭೂಮಿಯ ನಿಜವಾದ ನಕ್ಷತ್ರಗಳು. ಎಲ್ಲರ ಜ್ಯೋತಿಯು ಬೆಳಗುತ್ತದೆ. ಮಕ್ಕಳು ಸೇವೆ ಮಾಡಿದಾಗ ಸಂತೋಷ ಆಗುತ್ತದೆ. ಇಲ್ಲಿಯೂ ಮಕ್ಕಳು ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡುತ್ತಿದ್ದಾರೆ. ಮೊದಲನೆಯದಾಗಿ ಅವರ ಮಹಿಮೆಯನ್ನು ಬರೆಯಬೇಕು. ಇದು ಭಾರತೀಯರ ಜನ್ಮಸಿದ್ಧ ಹಕ್ಕು. ನೀವು ಈ ಯುದ್ಧದ ಮೊದಲು ಅದನ್ನು ಪಡೆಯಬಹುದು. ಬಾಬಾ ಮೊದಲು ಬಹಳಷ್ಟು ಹೇಳಿದ್ದಾರೆ, ಆದರೆ ಯಾರೂ ಇದನ್ನು ನೆನಪು ಮಾಡುವುದಿಲ್ಲ. ಈಗ ಮಕ್ಕಳು ಅದನ್ನು ನೆನಪು ಮಾಡಿಕೊಂಡಿದ್ದಾರೆ. ಅವರನ್ನು ನೋಡುವ ಮೂಲಕ ನೆನಪಿಗೆ ಬರುತ್ತದೆ. ತಿಳಿಸುವವರು ಸಹ ಹಾಗೇ ಇರಬೇಕು. ಇದು ಆಸ್ತಿಯಾಗಿದೆ. ಭಾರತ ಸರ್ಕಾರವೂ ಸಹ ಜಗತ್ತಿನಲ್ಲಿ ಶಾಂತಿ ಇರಬೇಕೆಂದು ಬಯಸುತ್ತದೆ. ಈ ಜಗತ್ತಿನಲ್ಲಿ ಶಾಂತಿಯ ರಾಜ್ಯ ಇತ್ತು ಅಲ್ಲವೇ?
ಯಾರಿಗೂ ಗೊತ್ತಿಲ್ಲ. ನೀವು ಅವರಿಗೆ ಇದನ್ನು ಅರ್ಥ ಮಾಡಿಸುತ್ತೀರಿ. ಅನೇಕರು ಬರುತ್ತಾರೆ, ಅವರ ಕಲ್ಯಾಣವಾಗುತ್ತದೆ. ತಕ್ಷಣ ದಾನ ಮಾಡುವುದು ಒಂದು ದೊಡ್ಡ ಪುಣ್ಯ. ಒಬ್ಬರು ವಿಳಂಬ ಮಾಡಬಾರದು. ಸೇವೆಯ ಬಗ್ಗೆ ಯೋಚಿಸುವವರನ್ನು ಬಾಬಾ ಇಷ್ಟಪಡುತ್ತಾರೆ. ಮಹಾರಥಿಗಳು ಬಲಗೈ ಆಗಿದ್ದಾರೆ. ಅನೇಕರಿಗೆ ಜ್ಞಾನ ಸಿಗುತ್ತದೆ. ಇದು ತುಂಬ ಒಳ್ಳೆಯ ಸಂಸ್ಥೆ ಎಂದು ಅವರಿಗೆ ಅರ್ಥವಾಗುತ್ತದೆ. ಅವು ಒಂದು ಗಿರಿಧಾಮ. ಅನೇಕ ಜನರು ಇಲ್ಲಿಗೆ ಬರುತ್ತಾರೆ. ಅವರು ಹಲವರಿಗೆ ಮಾರ್ಗವನ್ನು ತೋರಿಸುತ್ತಾರೆ. ಇದು ಬಹಳ ಸಂತೋಷದ ವಿಷಯ. ನೀವು ಯಾರ ಮಕ್ಕಳು? ಬೇಹದ್ದಿನ ತಂದೆ ದಾದಾರವರ ಮಕ್ಕಳು. ನಾವು ವಿಶ್ವದ ಮಾಲೀಕರಾಗುತ್ತೇವೆ ಎಂದು ನಮಗೆ ತಿಳಿದಿದೆ. ಆದ್ದರಿಂದ ನಮಗೆ ಎಷ್ಟು ಸಂತೋಷವಾಗಬೇಕು. ನೆನಪಿನ ಯಾತ್ರೆ ತುಂಬ ಸುಲಭ. ತಂದೆಯನ್ನು ಹಗಲು ರಾತ್ರಿ ನೆನಪು ಮಾಡಬೇಕು. ಕೇವಲ 1 ಅಥವಾ 2 ಗಂಟೆಗಳ ಕಾಲ ಏಕೆ? ಅಂತಹ ತಂದೆಯನ್ನು ರಾತ್ರಿಯೂ ಎಚ್ಚರವಾಗಿದ್ದು ನೆನಪು ಮಾಡಬೇಕು. ನೀವು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಅನೇಕರು ಬರುತ್ತಾರೆ, ಆದರೆ ಅವರಿಗೆ ಪೂರ್ಣ ನಂಬಿಕೆ ಇಲ್ಲ. ಆದರೂ ಅವರು ಜಗದಂಬೆಯ ದರ್ಶನವನ್ನು ಪಡೆಯಲು ಬಯಸುತ್ತಾರೆ ಎಂದು ಹೇಳುತ್ತಾರೆ. ನಿಮಗೆ ಇನ್ನೂ ನಂಬಿಕೆ ಬಂದಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿರಿ. ಎಷ್ಟೊಂದು ಜಾತ್ರೆಗಳು ಇತ್ಯಾದಿಗಳು ನಡೆಯುತ್ತವೆ. ಭಕ್ತಿ ಮಾರ್ಗ ಎಂದರೆ ಅಧಃಪತನದ ಮಾರ್ಗ. ನಿಮ್ಮನ್ನು ನೀವು ಅಧೋಗತಿಗೆ ಇಳಿಸಿಕೊಳ್ಳಲು ಅಲ್ಲಿಗೆ ಹೋಗುತ್ತೀರಿ. ನೀವು ಜ್ಞಾನ ಸ್ನಾನ ಮಾಡಬೇಕು ಅಥವಾ ಹರಿಯುವ ನೀರಿನಲ್ಲಿ ಸ್ನಾನ ಮಾಡುತ್ತೀರೋ? ಅಲ್ಲಿಗೆ ಕೊಳಚೆ ನೀರು ಹರಿಯುತ್ತದೆ. ಮರೆಯಬೇಡಿರಿ. ಸೇವೆಯ ಬಗ್ಗೆ ನಿಮಗೆ ಬಹಳ ಚಿಂತೆ ಇರಬೇಕು. ತಂದೆ ಜ್ಞಾನ ಸಾಗರ ಆಗಿದ್ದಾರೆ. ಅವರು ಬಂದು ಸಂಪೂರ್ಣ ಸೃಷ್ಟಿಯ ಸಮಾಚಾರವನ್ನು ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ನೀವೇ ಮುಂದೆ ಹೋಗಬೇಕಾಗಿತ್ತು. ನೀವು ಅನಕ್ಷರಸ್ಥರು ಮತ್ತು ಕಡಿಮೆ ಬುದ್ಧಿಶಕ್ತಿ ಹೊಂದಿದ್ದೀರಿ ಅಲ್ಲವೇ? ನೀವೀಗ ಎಷ್ಟು ಉನ್ನತ ಸ್ಥಾನವನ್ನು ಪಡೆಯುತ್ತೀರಿ. ನೀವು ಎಲ್ಲರಿಗೂ ಸಂದೇಶವನ್ನು ನೀಡಬೇಕು. ತಂದೆ ಬಂದಿದ್ದಾರೆ. ನೀವು ಬ್ಯಾಡ್ಜನ್ನು ಉಡುಗೊರೆಯಾಗಿ ನೀಡಬಹುದು. ಬ್ಯಾಡ್ಜ್ ರೆಡಿ ಮಾಡುವವರು 2 ಲಕ್ಷ ರೆಡಿ ಮಾಡಬೇಕು. ಕರಪತ್ರಗಳು ಸಹ ತುಂಬ ಒಳ್ಳೆಯದು, ಹಂಚಬೇಕು. ನೀವು ಅಪವಿತ್ರರಾಗಲು ಒಂದು ತಪ್ಪಿದೆ. ನಿಮಗೆ ಸಮಯ ಸಿಕ್ಕಾಗಲೆಲ್ಲ ಈ ಕರಪತ್ರವನ್ನು ತೆಗೆದುಕೊಂಡು ಹೋಗಿ ಹಂಚಿರಿ. ಇದು ಕೋಟ್ಯಾಂತರ ರೂಪಾಯಿಗಳ ನಿಧಿ ಎಂದು ಹೇಳಿರಿ. ಇದನ್ನು ಚೆನ್ನಾಗಿ ಓದಿರಿ. ಇದಕ್ಕೆ 1 ಪೈಸೆಯೂ ಖರ್ಚಾಗುವುದಿಲ್ಲ. ನೀವು 1 ಪೈಸೆ ಖರ್ಚು ಮಾಡದೆ ಪ್ರಪಂಚದ ಮಾಲೀಕರಾಗುತ್ತೀರಿ. ಬಹಳಷ್ಟು ಸೇವೆ ಇದೆ. ಇವುಗಳನ್ನು ಎಲ್ಲ ಭಾಷೆಗಳಲ್ಲಿಯೂ ಮುದ್ರಿಸಬಹುದು ಎಂದು ಬಾಬಾ ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ಎಲ್ಲ ಭಾಷೆಗಳಲ್ಲಿ ಎಷ್ಟೊಂದು ಲಕ್ಷಗಳನ್ನು ಮುದ್ರಿಸಿ ಕಳುಹಿಸಿರಿ. ನಂತರ ಎಲ್ಲವೂ ತಂದೆಯ ಮನೆಯಾಗಿದೆಯಲ್ಲವೇ? ಶುಭ ಕಾರ್ಯದಲ್ಲಿ ಯಾವುದೇ ವಿಳಂಬ ಮಾಡಬಾರದು. ಒಳ್ಳೆಯದು. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ ದಾದಾರವರ ಕಡೆಯಿಂದ ನೆನಪು, ಪ್ರೀತಿಗಳು ಮತ್ತು ಶುಭರಾತ್ರಿ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಮಸ್ತೆ. ವರದಾನ: ಪ್ರೀತಿಯಲ್ಲಿ ಲೀನವಾಗಿರುವ ಆತ್ಮವಾಗಿರಿ. ನೀವು ಯಾವಾಗಲೂ ಒಬ್ಬ ತಂದೆಯ ನೆನಪಿನಲ್ಲಿ ಲೀನರಾಗಿದ್ದೀರಾ? ತಂದೆಯ ಸಮಾನ ಎಂದು ಅನುಭವ ಮಾಡುತ್ತೀರಾ? ಆತ್ಮವು ತಂದೆಯ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಮುಳುಗಿರುವುದನ್ನು ಅನುಭವ ಮಾಡಬೇಕು. ಸಾಗರದಲ್ಲಿ ಲೀನವಾದರೆ ಯಾವ ಅನುಭವವಾಗುತ್ತದೆ? ಸಮುದ್ರದ ಹೊರತು ಬೇರೆ ಏನೂ ನೋಡಲು ಸಾಧ್ಯವಿಲ್ಲ. ಅದೇ ರೀತಿ ಸರ್ವಗುಣಗಳ ಸಾಗರ ತಂದೆಯೊಳಗೆ ಸಮಾವೇಶ ಆಗಬೇಕು. ತಂದೆಯ ಪ್ರೀತಿಯಲ್ಲಿ ಸಮಾವೇಶ ಆಗಬೇಕು. ಇದನ್ನು ಪ್ರೀತಿಯಲ್ಲಿ ಲೀನವಾಗುವುದು ಎಂದು ಕರೆಯಲಾಗುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.